ರಾಜಕೀಯವಾಗಿ ತಪ್ಪು ನಿರ್ಧಾರ ತೆಗೆದುಕೊಂಡಿರೋ ಅಂತ ನನ್ನ ಅನಿಸಿಕೆ ಸರ್. ಈಗ ಜಗದೀಶ್ ಶೆಟ್ಟರ್ ಸೇರಿದಂತೆ ಇನ್ನೂ ಸಾಕಷ್ಟು ಜನರು ಬರ್ತಾರೆ ಅಂತ ಹೇಳ್ತಾರೆ ಸರ್ ಕಾಂಗ್ರೆಸ್ಗೆ. ಇದರಿಂದ ಈಗ ಬಿಜೆಪಿ ಯಾವುದು ಏನಾಗಲ್ಲ. ಬಿಜೆಪಿ ಅವ್ರನ್ನ ಹಿಡಿದಿಟ್ಕೊಳಕ್ಕ MP ಚುನಾವಣೆ ಬಂತು, ಬಿಜೆಪಿ ML ಅವ್ರು ಆಗ್ಲೇ ನಮ್ಮ ಜೊತೆ ಮಾತುಕತೆ ಮಾತಾಡ್ಕೊಂತಿದ್ರು. ಕಾಂಗ್ರೆಸ್ಸಿಗೆ ಬರ್ತಾರಂತ ಸುಮ್ಮ ಹಿಡಿದಿಟ್ಕೊಳಕ್ ಆ ಸ್ಟೇಟ್ಮೆಂಟ್ ಕೊಡಕತ್ತಾರೆ. ಯಾರು? ಕುಮಾರಸ್ವಾಮಿ ಇರ್ಬೋದು, ಬಿಜೆಪಿಗೆ ಇರ್ಬೋದು. ಬಿಜೆಪಿ ಕುಮಾರಸ್ವಾಮಿ ಪರಿಸ್ಥಿತಿ ಎಲ್ಲಿಗೆ ಬಂತು? ತನ್ನ ಸ್ವಂತ ಅಸ್ತಿತ್ವ ಐತ್ಯಾ? ಇಲ್ಲ. ಆ ಪರಿಸ್ಥಿತಿ ಈಗ ಬರ್ತೈತೆ ಅಂತ ಈಗೇನೆ ನಾಟಕ ಮಾಡ್ತಾರೆ. ಇದು ಏನು ಸಂಬಂಧ ಇಲ್ಲ. ನೋಡಿ, ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ರಾಜ್ಯದ ಜನತೆ. ನಾವು ನಿಶ್ಚಿತವಾಗಲೂ 5 ವರ್ಷ ಆಡಳಿತ ಮಾಡ್ತೀವಿ. 5 ವರ್ಷ ಆಡಳಿತ ಆದಮೇಲೆ ನಾಳೆ MP ಚುನಾವಣೆಯೊಳಗೆ ನಾವು 100ಕ್ಕೆ 100 ಕನಿಷ್ಠ 15ರಿಂದ 20 ಸೀಟ್ ಗೆದ್ದೇ ಗೆಲ್ತೀವಿ. ಜಗದೀಶ್ ಶೆಟ್ಟರ್ ಹೋದ್ರೂ ನಮಗೇನು ಎಫೆಕ್ಟ್ ಆಗಲ್ಲ. ರಾಜಕೀಯವಾಗಿ ತಪ್ಪು ನಿರ್ಧಾರ ತೆಗೆದುಕೊಂಡಿರೋ ಅಂತ ನನ್ನ ಅನಿಸಿಕೆ ಸರ್. ಈಗ ಜಗದೀಶ್ ಶೆಟ್ಟರ್ ಸೇರಿದಂತೆ ಇನ್ನೂ ಸಾಕಷ್ಟು ಜನರು ಬರ್ತಾರೆ ಅಂತ ಹೇಳ್ತಾರೆ ಸರ್ ಕಾಂಗ್ರೆಸ್ಗೆ. ಇದರಿಂದ ಈಗ ಬಿಜೆಪಿ ಯಾವುದು ಏನಾಗಲ್ಲ. ಬಿಜೆಪಿ ಅವ್ರನ್ನ ಹಿಡಿದಿಟ್ಕೊಳಕ್ಕ MP ಚುನಾವಣೆ ಬಂತು, ಬಿಜೆಪಿ ML ಅವ್ರು ಆಗ್ಲೇ ನಮ್ಮ ಜೊತೆ ಮಾತುಕತೆ ಮಾತಾಡ್ಕೊಂತಿದ್ರು. ಕಾಂಗ್ರೆಸ್ಸಿಗೆ ಬರ್ತಾರಂತ ಸುಮ್ಮ ಹಿಡಿದಿಟ್ಕೊಳಕ್ ಆ ಸ್ಟೇಟ್ಮೆಂಟ್ ಕೊಡಕತ್ತಾರೆ. ಯಾರು? ಕುಮಾರಸ್ವಾಮಿ ಇರ್ಬೋದು, ಬಿಜೆಪಿಗೆ ಇರ್ಬೋದು. ಬಿಜೆಪಿ ಕುಮಾರಸ್ವಾಮಿ ಪರಿಸ್ಥಿತಿ ಎಲ್ಲಿಗೆ ಬಂತು? ತನ್ನ ಸ್ವಂತ ಅಸ್ತಿತ್ವ ಐತ್ಯಾ? ಇಲ್ಲ. ಆ ಪರಿಸ್ಥಿತಿ ಈಗ ಬರ್ತೈತೆ ಅಂತ ಈಗೇನೆ ನಾಟಕ ಮಾಡ್ತಾರೆ. ಇದು ಏನು ಸಂಬಂಧ ಇಲ್ಲ. ನೋಡಿ, ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ರಾಜ್ಯದ ಜನತೆ. ನಾವು ನಿಶ್ಚಿತವಾಗಲೂ 5 ವರ್ಷ ಆಡಳಿತ ಮಾಡ್ತೀವಿ. 5 ವರ್ಷ ಆಡಳಿತ ಆದಮೇಲೆ ನಾಳೆ MP ಚುನಾವಣೆಯೊಳಗೆ ನಾವು 100ಕ್ಕೆ 100 ಕನಿಷ್ಠ 15ರಿಂದ 20 ಸೀಟ್ ಗೆದ್ದೇ ಗೆಲ್ತೀವಿ. ಜಗದೀಶ್ ಶೆಟ್ಟರ್ ಹೋದ್ರೂ ನಮಗೇನು ಎಫೆಕ್ಟ್ ಆಗಲ್ಲ. ರಾಜಕೀಯವಾಗಿ ತಪ್ಪು ನಿರ್ಧಾರ ತೆಗೆದುಕೊಂಡಿರೋ ಅಂತ ನನ್ನ ಅನಿಸಿಕೆ ಸರ್. ಈಗ ಜಗದೀಶ್ ಶೆಟ್ಟರ್ ಸೇರಿದಂತೆ ಇನ್ನೂ ಸಾಕಷ್ಟು ಜನರು ಬರ್ತಾರೆ ಅಂತ ಹೇಳ್ತಾರೆ ಸರ್ ಕಾಂಗ್ರೆಸ್ಗೆ. ಇದರಿಂದ ಈಗ ಬಿಜೆಪಿ ಯಾವುದು ಏನಾಗಲ್ಲ. ಬಿಜೆಪಿ ಅವ್ರನ್ನ ಹಿಡಿದಿಟ್ಕೊಳಕ್ಕ MP ಚುನಾವಣೆ ಬಂತು, ಬಿಜೆಪಿ ML ಅವ್ರು ಆಗ್ಲೇ ನಮ್ಮ ಜೊತೆ ಮಾತುಕತೆ ಮಾತಾಡ್ಕೊಂತಿದ್ರು. ಕಾಂಗ್ರೆಸ್ಸಿಗೆ ಬರ್ತಾರಂತ ಸುಮ್ಮ ಹಿಡಿದಿಟ್ಕೊಳಕ್ ಆ ಸ್ಟೇಟ್ಮೆಂಟ್ ಕೊಡಕತ್ತಾರೆ. ಯಾರು? ಕುಮಾರಸ್ವಾಮಿ ಇರ್ಬೋದು, ಬಿಜೆಪಿಗೆ ಇರ್ಬೋದು. ಬಿಜೆಪಿ ಕುಮಾರಸ್ವಾಮಿ ಪರಿಸ್ಥಿತಿ ಎಲ್ಲಿಗೆ ಬಂತು? ತನ್ನ ಸ್ವಂತ ಅಸ್ತಿತ್ವ ಐತ್ಯಾ? ಇಲ್ಲ. ಆ ಪರಿಸ್ಥಿತಿ ಈಗ ಬರ್ತೈತೆ ಅಂತ ಈಗೇನೆ ನಾಟಕ ಮಾಡ್ತಾರೆ. ಇದು ಏನು ಸಂಬಂಧ ಇಲ್ಲ. ನೋಡಿ, ನಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಈ ರಾಜ್ಯದ ಜನತೆ. ನಾವು ನಿಶ್ಚಿತವಾಗಲೂ 5 ವರ್ಷ ಆಡಳಿತ ಮಾಡ್ತೀವಿ. 5 ವರ್ಷ ಆಡಳಿತ ಆದಮೇಲೆ ನಾಳೆ MP ಚುನಾವಣೆಯೊಳಗೆ ನಾವು 100ಕ್ಕೆ 100 ಕನಿಷ್ಠ 15ರಿಂದ 20 ಸೀಟ್ ಗೆದ್ದೇ ಗೆಲ್ತೀವಿ. ಜಗದೀಶ್ ಶೆಟ್ಟರ್ ಹೋದ್ರೂ ನಮಗೇನು ಎಫೆಕ್ಟ್ ಆಗಲ್ಲ.